ಕ್ಯಾರೆಟ್ ಹಲ್ವಾ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ. ಸ್ವೀಟಲ್ಲಿ ತುಂಬ ಇಷ್ಟಪಡೋದು ಆಲ್ಮೋಸ್ಟ್ ಎಲ್ಲರೂ ಕ್ಯಾರೆಟ್ ಹಲ್ವಾನೇ. ಸೊ ತಿನ್ನೋದಕ್ಕೆ ತುಂಬ ಇಷ್ಟ ಅಂದಮೇಲೆ ಮಾಡೋದಕ್ಕೂ ನಾವು ಟ್ರೈ ಮಾಡಬೇಕಲ್ವಾ. ಮಾಡೋದು ತುಂಬಾ ಸುಲಭ. ಮೊದಲು ಒಂದು ಪಾತ್ರೆಗೆ ತುಪ್ಪನ ಹಾಕ್ಕೊಳ್ಳಿ. ತುಪ್ಪನ ಹಾಕ್ಕೊಂಡ್ಮೇಲೆ ಗೋಡಂಬಿ ಮತ್ತು ಬಾದಾಮಿ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಖಾಲಿ ಗೋಡಂಬಿ ಕೂಡ ಯೂಸ್ ಮಾಡ್ಬೋದು. ಬಾದಾಮಿ ಗೋಡಂಬಿನ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಹುರಿದ್ಕೊಳ್ಬೇಕು. ನಂತರ ಅದನ್ನು ತೆಗೆದಿಟ್ಕೊಳ್ಳಿ. ನಂತರ ಅದೇ ಪಾತ್ರೆಗೆ, ಅಂದರೆ ತುಪ್ಪ ಇರುತ್ತಲ್ವ ಅದರಲ್ಲೇ, ಅದಕ್ಕೇ ನೀವು ತುರಿದಿಟ್ಕೊಂಡಿರೋ ಕ್ಯಾರೆಟನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡ ನಂತರ ಸ್ವಲ್ಪ ಬಾಡಿಸಿ ನಂತರ ಮತ್ತೆ ನೀವು ಅದಕ್ಕೆ ಹಾಲನ್ನು ಹಾಕಿ ಬೇಯಿಸಬೇಕು. ಅದ್ರ ಜೊತೆಗೇ ನೀವು ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಳ್ಳಿ. ಸ್ವಲ್ಪ ಬೇಯಿಸಿದ ನಂತರ ಸಕ್ಕರೆ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕು ಸ್ವೀಟು ಅದ್ರ ಮೇಲೆ ನೀವು ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಬೇಯ್ತಾ ಅದು ಈ ರೀತಿ ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಅದಾದಮೇಲೆ ನೀವು ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳಿ. ಸ್ವೀಟ್ನ ಟೇಸ್ಟ್ ಮಾಡಿ ನೋಡಿ, ನಿಮಗೆ ಕಮ್ಮಿ ಅನಿಸಿದ್ರೆ ಆ್ಯಡ್ ಮಾಡಿ. ಮತ್ತು ಮಧ್ಯದಲ್ಲಿ ನೀವು ತುಪ್ಪನ ಹಾಕ್ಕೋಬೇಕು. ತುಪ್ಪನ ಜಾಸ್ತಿನೇ ಹಾಕ್ಕೊಂಡ್ರೂ ಟೇಸ್ಟ್ ಸಖತ್ತಾಗಿರುತ್ತೆ. ತುಪ್ಪ, ಸಕ್ಕರೆ ಇದಿಷ್ಟು ಚೆನ್ನಾಗಿ ಹಾಕ್ಕೊಂಡ್ರೆ ಟೇಸ್ಟು ಸಖತ್ತಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ, ತುಂಬಾ ಸಿಂಪಲ್, ಹೆಚ್ಚಿಗೆ ಟೈಮ್ ಕೂಡ ತೊಗೊಳ್ಳಲ್ಲ, ಬಟ್ ತಿನ್ನೋದಕ್ಕೆ ಮಾತ್ರ ಯಮ್ಮಿ ಆಗಿರುತ್ತೆ. ಮಕ್ಕಳು, ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಏನಾದರೂ ನಿಮ್ಮ ಮನೆಯಲ್ಲಿ ಸೆಲೆಬ್ರೇಷನ್ ಇದ್ದರೆ ಇದನ್ನು ಟ್ರೈ ಮಾಡಿ, ಸೂಪರಾಗಿರುತ್ತೆ. ಥ್ಯಾಂಕ್ ಯು.